ಭಾರತ ಪಾಕಿಸ್ತಾನದ ನಡುವೆ ಏನ್ ಆಗ್ತಾ ಇದೆ ಅಂತ ಜೈಸಲ್ಮೇರ್ನಲ್ಲಿ ಮತ್ತೆ 6 ಬಾರಿ ಸ್ಫೋಟದ ಸದ್ದು ಕೇಳ್ತಾ ಇದೆ. ನಿಲ್ಲಿಸುವಂತ ಲಕ್ಷಣ ಆಗ್ತಾ ಇಲ್ಲ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಮತ್ತೆ 6 ಬಾರಿ ಸ್ಫೋಟದ ಸದ್ದು ಮೊಳಗ್ತಾ ಇದೆ. ಕಾಶ್ಮೀರ ಆಯ್ತು, ಜಮ್ಮು ಆಯ್ತು, ಪಂಜಾಬ್ ಆಯ್ತು, ರಾಜಸ್ಥಾನ ಕಂಪ್ಲೀಟ್ ಆಗಿ ಅಂತಾರಾಷ್ಟ್ರೀಯ ಗಡಿಗಳನ್ನ ಹೊಂದಿಕೊಂಡಿರುವಂತಹ, ಅದು ಕೂಡ ಪಾಕಿಸ್ತಾನದ ಗಡಿ ಪ್ರದೇಶ. ರಾಜಸ್ಥಾನ, ಗುಜರಾತ್, ಪಂಜಾಬ್, ಜಮ್ಮು ಕಾಶ್ಮೀರ ಇಲ್ಲೆಲ್ಲವೂ ಕೂಡ ಈಗ ಸ್ಫೋಟದ ಸದ್ದು ಮೊಳಗ್ತಾ ಇದೆ. ನೋಡಿ, ಇಲ್ಲೂ ಕೂಡ ಇಷ್ಟ ಆದ್ಮೇಲೂ ಕೂಡ ಈಗ ಮತ್ತೆ ಬಿಡ್ತಾ ಇಲ್ಲ. ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದೆ. ರಾಕೆಟ್ ಹಾಗೆ ಮಿಸೈಲ್, ಡ್ರೋನ್ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಸೊ ಈಗ ಭಾರತ ಯಾವ ರೀತಿಯಾಗಿ ಪ್ರತ್ಯುತ್ತರ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಅವೆಲ್ಲ ಡ್ರೋನ್ ಹಾಗೆ ಮಿಸೈಲ್ ರಾಕೆಟ್ ಗಳನ್ನ ಹೊಡೆದಾಗ್ತಾ ಇದೆ. ಆದ್ರೆ ಭಾರತ ಎಷ್ಟೊತ್ತಿ ನುಗ್ಗುತ್ತೆ ಅನ್ನುವಂತ ಪ್ರಶ್ನೆಯಲ್ಲಿ ಕಾಡ್ತಾ ಇರುವಂತದ್ದು. ಕೇವಲ ಹೊಡೆದಾಕಿ ಬಿಡೋದಷ್ಟೇ ಅಲ್ಲ, ನಮಗೆ ಬೆಳಗ್ಗೆ ಆಗೋ ತನಕ ಯಾವ ನಿರ್ಧಾರವನ್ನ ತೆಗೆದುಕೊಂಡಿದ್ರಿ ನೀವು, ಇದಕ್ಕೆ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಡ್ತೀರಿ ಅನ್ನುವಂತ ಪ್ರಶ್ನೆ ಈಗ ನಮಗೆ ಕಾಡ್ತಾ ಇರುವಂತದ್ದು. ಯಾವಾಗ ಹೊಡಿತೀರಿ ಅಂತ ಈಗ ಪಾಕಿಸ್ತಾನವನ್ನ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡಬೇಕು ಎನ್ನುವಂತ ಪ್ರಶ್ನೆ. ಒಂದ್ ಕಡೆಯಲ್ಲಿ ಈ ಕದನ ವಿರಾಮ ಯಾವಾಗ ಘೋಷಣೆ ಆಯಿತು, ಬಲೂಚಿಸ್ತಾನ ಕೂಡ ಬೇಜಾರು ಮಾಡಿಕೊಂಡಿದೆ. ಬಲೂಚಿಸ್ತಾನ ಕೂಡ ಬೇಜಾರಾಗಿದೆ. ಅತ್ತ ಕಡೆ ಅಫ್ಘಾನಿಸ್ತಾನ ಕೂಡ ಬೇಜಾರಾಗಿದೆ. ಅಯ್ಯೋ, ಇವರೇ ಹೊಡೆದು ಬಿಡ್ತಿದ್ರು, ನಮ್ಗಾರು ಸ್ವಲ್ಪ ಕೆಲಸ ಕಡಿಮೆ ಆಗ್ತಿತ್ತು ಅಂತ ಹೇಳ್ಕೊಂಡು. ಈಗ ಬಲೂಚಿಸ್ತಾನ ಆಚೆ ಕಡೆಯಿಂದ ಹೊಡಿತಾ ಇದೆ, ಅಫ್ಘಾನಿಸ್ತಾನ ಹೊಡಿತಾ ಇದೆ, ಈಚೆ ಕಡೆಯಿಂದ ಭಾರತ ಹೊಡಿತಾ ಇದೆ. ಇದನ್ನ ಹೊಡ್ಕೊಂಡು ತಡ್ಕೊಳ್ಳೋಕಾಗದೆ ಇರುವಂತಹ ಪಾಕಿಸ್ತಾನ, ಅಮೆರಿಕ, ಬೇರೆ ಬೇರೆ ರಾಷ್ಟ್ರಗಳ ಮೊರೆ ಹೋಗಿ ಗೋಗರೆದು ಕದನ ವಿರಾಮವನ್ನ ಈಗ ಮತ್ತೆ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇದಕ್ಕೆ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಭಾರತ ಕೊಡುತ್ತೆ ಅನ್ನುವಂಥದ್ದು ಈಗ ಪ್ರಶ್ನೆ. ಹರಿಯಾಣದ ಸಿರ್ಸಾ ಕಂಪ್ಲೀಟ್ ಬ್ಲಾಕ್ಔಟ್. ಸಿರ್ಸಾದಲ್ಲಿ ಸೈರನ್ ಸದ್ದು ಜನರಲ್ಲಿ ಈಗ ಆತಂಕ ಮನೆ ಮಾಡ್ತಾ ಇದೆ. ಹರಿಯಾಣದ ಸಿರ್ಸಾ ಇದು ಕಂಪ್ಲೀಟ್ ಆಗಿ ಈಗ ಬ್ಲಾಕ್ಔಟ್. ನೋಡಿ ಏನಾಗ್ತಾ ಇದೆ ಅಂತ. ಸಿರ್ಸಾದಲ್ಲಿ ಸೈರನ್ ಸದ್ದು ಮೊಳಗ್ತಾ ಇದೆ. ಎಲ್ಲ ಬಂಕರ್ಗಳಲ್ಲಿ ಅಡಗಿ ಕುತ್ಕೊಂಡಿದ್ದಾರೆ. ಮನೆಯಿಂದ ಹೊರಬರುವಂಗಿಲ್ಲ, ಲೈಟ್ ಹಾಕುವಂಗಿಲ್ಲ, ಕಂಪ್ಲೀಟ್ ಆಗಿ ಬ್ಲಾಕ್ಔಟ್. ನೋಡಿ, ಈಗಾಗಲೇ ಎಲ್ಲೆಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಹರಿಯಾಣದ ಸಿರ್ಸಾ ಇದು. ಈಗಾಗಲೇ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಪಾಕಿಸ್ತಾನದ ಗಡಿಯನ್ನ ಹೊಂದ್ಕೊಂಡಿರುವಂತಹ ರಾಜ್ಯಗಳ ಕಾರ್ಯದರ್ಶಿಗಳನ್ನ ಹೊಂದ್ಕೊಂಡು ಈಗಾಗಲೇ ಸಭೆಯನ್ನ ಕರೆದಿರುವಂತದ್ದು. ಹಾಗಾದ್ರೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಹಾಗಾದ್ರೆ ಎನ್ನುವಂತ ಪ್ರಶ್ನೆಯಲ್ಲಿ ಕಂಪ್ಲೀಟ್ ಆಗಿ ಪಾಕಿಸ್ತಾನವನ್ನ ಹೊಡೆದೇ ಹಾಕ್ಬಿಡುತ್ತ. ಹಾಗಾದ್ರೆ ನೋಡಿ, ಈಗ ಹರಿಯಾಣ ಶುರು ಆಯ್ತು. ಹರಿಯಾಣದಲ್ಲೂ ಕೂಡ ಈಗ ಕಂಪ್ಲೀಟ್ ಆಗಿ ಈಗ ಬ್ಲಾಕ್ಔಟ್. ಅಲ್ಲೂ ಕೂಡ ಈಗ ಸೈರನ್ ಮೊಳಗ್ತಾ ಇದೆ. ಹರಿಯಾಣದ ಸಿರ್ಸಾದಲ್ಲಿ ಕಂಪ್ಲೀಟ್ ಈಗ ಬ್ಲಾಕ್ಔಟ್. ಈಗ ಸಿರ್ಸಾದಲ್ಲೂ ಕೂಡ ಸೈರನ್ ಸದ್ದು ಮೊಳಗ್ತಾ ಇದೆ. ಜನರಲ್ಲೂ ಕೂಡ ಆತಂಕ ಮನೆ ಮಾಡ್ತಾ ಇದೆ. ಯಾವಾಗ ಅಟ್ಯಾಕ್ ಆಗುತ್ತೋ ಏನಾಗುತ್ತೋ ಅಂತ ಗೊತ್ತಿಲ್ಲ. ಮನೆ ಮೇಲೆ ಬಂದ್ಬಿಡ್ಬಹುದು, ಅಟ್ಯಾಕ್ ಆಗ್ಬಹುದು. ನಾಗರಿಕರ ಪರಿಸ್ಥಿತಿ ಏನು? ಹಾಗಾದ್ರೆ ಯುದ್ಧ ನೀತಿ ಅನ್ನೋದು ಏನಂತಾನೆ ಪಾಕಿಸ್ತಾನ ಗೊತ್ತಿಲ್ಲ. ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿ ನಾಗರಿಕರ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದೆ ಭಾರತದ್ದು. ಆದ್ರೆ ಭಾರತ ಕೇವಲ ಪಾಕಿಸ್ತಾನದ ಸೇನಾ ನೆಲೆ ಇರಬಹುದು, ಅಲ್ಲಿರುವಂತಹ ಏರ್ಬೇಸ್ ಇರಬಹುದು, ಅಲ್ಲೆಲ್ಲ ಅಟ್ಯಾಕ್ ಮಾಡ್ತಾ ಇದೆ. ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಪಾಕಿಸ್ತಾನ ಭಾರತದ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿಕೊಂಡು ವಿಶ್ವಸಂಸ್ಥೆ ಇರಬಹುದು ಅಥವಾ ಬೇರೆ ಬೇರೆ ಜಾಗತಿಕ ನಾಯಕರಿಗೆ ಹೇಳ್ತಾ ಇರುವಂತದ್ದು, ಭಾರತ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಪಾಕಿಸ್ತಾನದ ನಾಗರಿಕರ ಮೇಲೆ ಅಂತ ಹೇಳ್ತಾ ಇದೆ. ನೋಡಿ, ಈಗಾಗಲೇ ಸಾಕಷ್ಟು ಜನ ನಾಗರಿಕರ ಮೇಲೆ ಅಟ್ಯಾಕ್ ಕೂಡ ಆಗಿದೆ. ನಿನ್ನೆ ಜಮ್ಮು, ಶ್ರೀನಗರದಲ್ಲಿ ಸಾಕಷ್ಟು ಅಟ್ಯಾಕ್ ಕೂಡ ಆಗಿದೆ. ಸದ್ಯ ಈಗ ಹರಿಯಾಣದಲ್ಲೂ ಕೂಡ, ಹರಿಯಾಣದ ಸಿರ್ಸಾದಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಲಾಗಿದೆ. ಮಿಲಿಟರಿ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು. ಆಪರೇಷನ್ ಸಿಂಧೂರ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಹಾಗಾದ್ರೆ? 3.0 ವರ್ಕ್ ಆಗುತ್ತಾ ಹಾಗಾದ್ರೆ, ಅಥವಾ ಕೇವಲ ಹೇಳಿಕೆಗೆ ಮಾತ್ರ ಸೀಮಿತ ಆಗುತ್ತಾ ಹಾಗಾದ್ರೆ? ಜನರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಭಯಭೀತರಾಗಿದ್ದಾರೆ. ಪಾಕಿಸ್ತಾನ ಎನ್ನುವಂಥದ್ದು ಉಗ್ರ ರಾಷ್ಟ್ರನೇ ಅದು. ಅದನ್ನ ಈ ಹಿಂದೆನೂ ಕೂಡ ಜಾಗತಿಕ ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ರು.
ಅವ್ರನ್ನೆಲ್ಲ ಭಾರತ ಕೂಡ ಪ್ರೆಷರ್ ಹಾಕ್ತು, ಅವ್ರನ್ನ ಉಗ್ರ ರಾಷ್ಟ್ರ ಅಂತಾನೆ ಘೋಷಣೆ ಮಾಡಿಬಿಡಿ ಅಂತ ಪಾಕಿಸ್ತಾನವನ್ನ, ಇಡೀ ಪಾಕಿಸ್ತಾನವನ್ನ. ನೋಡಿ, ನಿನ್ನೆ ಅಷ್ಟೇ ನಾವು ನೋಡಿದ್ವಿ, ಭಾರತ ನಿನ್ನೆನೂ ಕೂಡ ಇದೇ ತರ ಸಂದರ್ಭದಲ್ಲಿ ಭಾರತ ಪ್ರತ್ಯುತ್ತರವನ್ನು ಕೊಟ್ಟಿತ್ತು. ನೂರ್ಖಾನ್ ವಾಯುನೆಲೆ ಮೇಲೆ ಭಾರತ ಕೂಡ ದಾಳಿ ಮಾಡಿತ್ತು. ರಾವಲ್ಪಿಂಡಿಯ ಚಕ್ಲಾದಲ್ಲಿರುವಂತಹ ನೂರ್ಖಾನ್ ವಾಯುನೆಲೆ, ಅಲ್ಲಿ ಏರ್ಬೇಸ್ ಮೇಲೆ ಕೂಡ ಭಾರತ ದಾಳಿಯನ್ನು ಮಾಡಿತ್ತು. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇದೇ ರಾವಲ್ಪಿಂಡಿಯ ಚಕ್ಲಾದಲ್ಲಿರುವಂತಹ ನೂರ್ಖಾನ್ ವಾಯುನೆಲೆ, ಇಲ್ಲಿ ದಾಳಿಯನ್ನು ಮಾಡಿತ್ತು. ಜೊತೆಗೆ ಪಾಕಿಸ್ತಾನದ ಅಧ್ಯಕ್ಷ ನಿನ್ನೆ ಪತುರುಗುಟ್ಟಿ ಊರೇ ಬಿಟ್ಟೋಗ್ಬಿಟ್ಟಿದ್ದಾರೆ. ಸಾಕಷ್ಟು ಬಾರಿ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು, ಪ್ರತಿಯೊಂದು ಕೂಡ ಹಂತ ಹಂತದಲ್ಲೂ ಕೂಡ ಯಾವ ರೀತಿಯಾಗಿ ದಾಳಿ ಮಾಡ್ತಾ ಇದೆ ಪಾಪಿ ಪಾಕಿಸ್ತಾನ, ಅದನ್ನು ಹೊಡೆಯುವಂತ ನಿಟ್ಟಲ್ಲಿ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ರೆ, ಆದ್ರೆ ನುಗ್ಗಿ ಹೊಡೆದೇ ಹಾಕಬೇಕು ಎನ್ನುವಂತ ನಿಟ್ಟಲ್ಲಿ ಪ್ರಯತ್ನವನ್ನು ಪಡಬೇಕಾಗತ್ತೆ. ಸೊ ಏರ್ಬೇಸ್ ಇರ್ಬೋದು ಅಥವಾ ಅಲ್ಲಿ ಸೇನಾ ನೆಲೆ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂತದ್ದು, ಜೊತೆಗೆ ಕಂಪ್ಲೀಟ್ ಆಗಿ ಪಾಕಿಸ್ತಾನವನ್ನೇ ಉಡೀಸ್ ಮಾಡಿಬಿಡಬೇಕು. ಈಗ ಒಂದು ಒಳ್ಳೆ ಪ್ರೂಫ್ ಕೂಡ ಸಿಕ್ಕಿದೆ, ಒಂದೊಳ್ಳೆ ಸಮಯ ಕೂಡ ಸಿಕ್ಕಿದೆ. ಇಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ ಭಾರತಕ್ಕೆ. ಇದನ್ನೇ ಪಾಕಿಸ್ತಾನದ ಈ ತರ ಕದನ ವಿರಾಮ ಉಲ್ಲಂಘನೆ, ಈ ರೀತಿಯಾಗಿ ಡ್ರೋನ್ ಹಾರಾರಿ ಬರ್ತಾ ಇದೆ ಅಲ್ಲ, ಈ ಪ್ರೂಫ್ ಅನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ತೋರಿಸಬೇಕು. ನೋಡಿ ಯಾವ ರೀತಿಯಾಗಿ ನಿನ್ನ ಮಾತಿಗೆ ಮರ್ಯಾದೆ ಇಲ್ಲ, ಅವಮಾನ ಆಗ್ತಾ ಇದೆ ಅಮೆರಿಕಕ್ಕೆ ಅಂತ ಹೇಳಿಬಿಟ್ಟು ಹೊಡಿಬೇಕು. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪದೇ ಪದೇ ಸ್ಫೋಟದ ಸದ್ದು ಮೊಳಗ್ತಾ ಇದೆ. ನಿನ್ನೆ ಕೂಡ ಹಾಗೆ ಆಯಿತು. ನಿನ್ನೆ ಕೂಡ ಶ್ರೀನಗರದಲ್ಲೂ ಕೂಡ ಸಾಕಷ್ಟು ಸ್ಫೋಟದ ಸದ್ದು ಮೊಳಗ್ತಾ ಇದ್ದು, ಬೆಳಗ್ಗೆ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಅಟ್ಯಾಕ್ ಆಗ್ಬಿಟ್ಟಿದೆ, ಮನೆಗಳು ಧ್ವಂಸ ಆಗ್ಬಿಟ್ಟಿವೆ, ದೇವಸ್ಥಾನಗಳು ಧ್ವಂಸ ಆಗ್ಬಿಟ್ಟಿವೆ. ಅಲ್ಲಿ ಏನ್ ನಾಗರಿಕರ ಮನೆಗಳಿವೆ ಅವೆಲ್ಲವೂ ಕೂಡ ಸಾಕಷ್ಟು ಮನೆಗಳು ಧ್ವಂಸ ಆಗ್ಬಿಟ್ಟಿವೆ. ಬೆಳಗ್ಗೆ ತೋರಿಸಿದ್ದೀವಿ ನಿಮ್ಗೆ. ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಪ್ರತಿಯೊಂದನ್ನು ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಜೊತೆಗೆ ಈಗ ಒಂದೊಳ್ಳೆ ಅವಕಾಶ ಪಿಒಕೆಯನ್ನ ಪಡೆದುಕೊಳ್ಳುವಂತ ನಿಟ್ಟಲ್ಲಿ. ಆದ್ರೆ ಮೇ 12ಕ್ಕೆ ಯಾವ ರೀತಿಯಾಗಿ ಮಾತುಕತೆಯನ್ನ ನಡೆಸ್ತಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ. ನೋಡಿ, ಇಲ್ಲಿ ಪ್ರಶ್ನೆ ಇರುವಂತದ್ದು ಕೇವಲ ಪಾಕಿಸ್ತಾನದ ಮೇಲೆ ಇದೊಂದೇ ದ್ವೇಷ ಅಲ್ಲ. 2013ರಲ್ಲಿ ಭಾರತೀಯ 2 ಸೇನಾಧಿಕಾರಿಗಳನ್ನ ಹೊಡೆದಾಕ್ಬಿಟ್ಟಿದ್ದು ಪಾಕಿಸ್ತಾನದ ಉಗ್ರರು. ನಾನು ಯಾವತ್ತೂ ಕೂಡ ಪಾಕಿಸ್ತಾನದ ಸೇನೆ ಅಂತ ಹೇಳ್ತಾ ಇಲ್ಲ, ಪಾಕಿಸ್ತಾನ ಸೇನೆನೇ ಅದು ಉಗ್ರಗಾಮಿ ಸೇನೆ, ಅದು ಉಗ್ರ ಅದು. ಸೊ ಉಗ್ರರು ನಮ್ಮ ದೇಶದ ಸೈನಿಕರ 2 ತಲೆಯನ್ನ ಕಡ್ದಿದ್ರು, ಅದರಲ್ಲಿ ಒಂದು ತಲೆ ಕೂಡ ಸಿಕ್ಕಿಲ್ಲ 2013ರಲ್ಲಿ. ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಜಾಗತಿಕ ನಾಯಕರ ಗಮನಕ್ಕೆ ತಂದ್ರು. ಆದ್ರೆ ಏನ್ ಮಾಡೋಕ್ಕಾಯ್ತು? ಅವೆಲ್ಲ ಸೇಡು ಇವಾಗ ತೀರಿಸ್ಕೊಳ್ಬಹುದು, ಪಿಒಕೆನ ಈಗ ವಾಪಸ್ ಮರಳಿ ಪಡಿಬಹುದು. ಈ ಪಿಒಕೆ ಸಂದರ್ಭದಲ್ಲಿ ನೆಹರು ಒಂದು ಮಾತನ್ನ ಹೇಳಿದ್ರು, ಆ ಗುಡ್ಡಗಾಡು ಪ್ರದೇಶ ಅದರಲ್ಲಿ ಹುಲ್ಲೆ ಬೆಳೆಯೋಕ್ಕಾಗಲ್ಲ. ಸೊ ಅಂತ ಸಂದರ್ಭದಲ್ಲಿ ಆ ಪಿಒಕೆ ತಗೊಂಡು ಏನ್ ಮಾಡ್ತೀರಿ ಅಂತ ಇವಾಗ ಯೂಸ್ ಆಗ್ತಿದೆ ಅಲ್ವಾ ಅದು. ಆ ಸಂದರ್ಭದಲ್ಲಿ ಯೋಗಿ ಒಂದು ಮಾತು ಹೇಳಿದ್ರು, ಅಲ್ಲ ನೆಹರು ಅವರೇ, ನಿಮ್ ತಲೆಯಲ್ಲಿ ಕೂದ್ಲಿಲ್ಲ ಅಂತ ಹೇಳಿದ್ರೆ ತಲೆನೇ ಕಟ್ ಮಾಡೋಕ್ಕಾಗತ್ತ ಪ್ರಶ್ನೆ ಮಾಡಿದ್ರು. ಅಂತ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿರುವಂತದ್ದು. ಇದೊಂದು ಒಳ್ಳೆ ಅವಕಾಶ. ಇವಾಗ ಬೇರೆ ಒಂದು ಒಳ್ಳೆ ಪ್ರೂಫ್ ಸಿಕ್ಕಿದೆ. ಇವಾಗ ಹೊಡೆದ್ರು ಯಾರು ಕೇಳೋಕ್ ಬರೋ ರೈಟ್ಸೇ ಇಲ್ಲ. ಇವಾಗ ನಮ್ಗಿಂತ ಮುಂಚೆನೆ ಅಮೆರಿಕ ಹೋಗಿ ಹೊಡಿಬೇಕಿತ್ತು ಪಾಕಿಸ್ತಾನವನ್ನ, ಟಪ್ರಕ್ಕೆ ಹೊಡಿಬೇಕಿತ್ತು. ನನಗೆ ಅಟ್ಲೀಸ್ಟ್ ಒಂದು ಮಾನ ಮರ್ಯಾದೆನೇ ಉಳಿಸಲಿಲ್ಲಪ್ಪ ಪಾಕಿಸ್ತಾನ ಅಂತ, ನನ್ನ ಮಾತಿಗೆ ಮಾನ ಮರ್ಯಾದೆನೇ ಇಲ್ಲ ಅಂತ ಹೇಳ್ಕೊಂಡು ಟ್ರಂಪ್ ಹೋಗಿ ಹೊಡಿಬೇಕಿತ್ತು. ರಾತ್ರೋರಾತ್ರಿ ಭಾರತ ಅಲ್ಲ, ಟ್ರಂಪೇ ಹೊಡಿಬೇಕಿತ್ತು. ಇಲ್ಲಿ ಪಾಕಿಸ್ತಾನವನ್ನ ಉಡೀಸ್ ಮಾಡಬೇಕಾಗಿತ್ತು. ಯಾವ ರೀತಿಯಾಗಿ ಭಾರತನೇ ಘೋಷಣೆ ಮಾಡೋಕ್ಕಿಂತ ಮುಂಚೆನೆ ಟ್ರಂಪೇ ಟ್ವೀಟ್ ಮಾಡಿಬಿಟ್ಟಿದ್ದಾರೆ, ಯುದ್ಧ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಅದು ಯಾವ ರೀತಿಯಾಗಿ ನಾನ್ಸೆನ್ಸ್ ಆಗಿ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಾಮನ್ ಸೆನ್ಸ್ ಇಂದ ಅಂತ, ಸಾಮಾನ್ಯ ಪ್ರಜ್ಞಾವಂತರು ಅಂತ ಹೇಳ್ಕೊಂಡು ಅಲ್ಲಿ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಆತರ ದೊಡ್ಡಸ್ತಿಗೆ ತೋರಿಸ್ತಾ ಇರುವಂತ ಟ್ರಂಪ್ ಇವಾಗ ಆತನೇ ಹೋಗಿ ಹೊಡಿಬೇಕಾಗಿತ್ತು ಅಲ್ಲಿ ಪಾಕಿಸ್ತಾನವನ್ನು. ಅಟ್ಲೀಸ್ಟ್ ನನಗೊಂದು ಸ್ವಲ್ಪ ಏನೋ ಕಿಂಚಿತ್ತು ಮರ್ಯಾದೆ ಇದೆ, ಅದನ್ನು ತೆಗೆದುಬಿಟ್ಟಿಯಲ್ಲ ಪಾಕಿಸ್ತಾನ. ಶಹಬಾಜ್ ಶರೀಫ್, ಮುನೀರ್ ಅಂತ ಹೇಳ್ಕೊಂಡು ಫಸ್ಟ್ ಅಟ್ಯಾಕ್ ಮಾಡಬೇಕಾಗಿತ್ತು ಪಾಕಿಸ್ತಾನದ ಮೇಲೆ. ಅಮೆರಿಕ ಈ ತರ ಆಗ್ತಾ ಇರುವಂತದ್ದು ಏನ್ ಗೊತ್ತಾಗ್ತಿಲ್ವಾ ಹಾಗಾದ್ರೆ ಅಮೆರಿಕಕ್ಕೆ ಏನ್ ಆಗ್ತಾ ಇದೆ ಅಂತ? ಇಡೀ ಜಗತ್ತೇ ಇಲ್ಲಿ ಗಮನ ವಹಿಸ್ತಾ ಇದೆ. ಇಡೀ ಜಗತ್ತೇ ಪಾಕಿಸ್ತಾನದ ಹಾಗೆ ಭಾರತ ಯಾವ ರೀತಿಯಾಗಿ ಇಲ್ಲಿ
ಕಾರ್ಯಚಟುವಟಿಕೆ ನಡೀತಾ ಇದೆ. ಏನೇ